ನಮ್ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕನ್ನಡ ಸಂಘ ಸಂಸ್ಥೆಯಿಂದ ಶ್ರೀ 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 ಕಾವೇರಿ ಕನ್ನಡ ಸಂಘ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಲಾದ 68ನೇ ಕನ್ನಡ ರಾಜ್ಯೋತ್ಸವ ಕುರುಕ್ಷೇತ್ರ ನಾಟಕವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಉದ್ಘಾಟನೆ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮಹಾಪೋಷಕರು ಕನ್ನಡ ಸಂಘ, ಶ್ರೀ ಡಿ ಪದ್ಮರಾಜು ಜೂನಿಯರ್ ಹಂಸಲೇಖ, ಶ್ರೀ ಕಿರಣ್, ಶ್ರೀ ರಂಗನಾಥ್, ಡ್ರಾಮಾ ಸೀನ್ಸ್ ಹಾಗೂ ಹಲವು ಕನ್ನಡ ನಾಟಕ ಕಲಾವಿದರು ಪಾಲ್ಗೊಂಡಿದ್ದರು.
ನನ್ನ ಮಾತನ್ನು ಕೇಳಿದೆ. ಶ್ರೇಷ್ಠ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಬೇರೇರಿಸು. ಕಾರಣ ನೀನು ಕೂಡ ಸಹಾಯ ಪರಮಾತ್ಮ, ನೀನೆತ್ತರಗೊಂಡಾಗ ನಿನ್ನ ಕೃಪಾದೃಷ್ಟಿಯ ಮೊದಲು ನನ್ನ ಮೇಲೆ, ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನದ್ದು. ಯಾರು ನಿನ್ನ ಬಳಿಗೆ ಮೊದಲು ಬಂದರೂ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ನೀರನ್ನು ನ್ಯಾಯಶೀಲನು, ಅದರ ಬಂಧವನ್ನು ನಾನು ನನ್ನ ಪಕ್ಷ ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸುತ್ತಾಗುವುದು. ಯೋಧನ ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಷಯ? ನಿದ್ರೆಯಿಂದ ಎಚ್ಚರಗೊಂಡಾಗ ಮಾಡ್ತಾ ಅದರಲ್ಲಿಯೂ ಜೀವಿತ ಶಿಕ್ಷವು ಅವರಿಗೆ ಬೇಕಾದನ್ನು ಕೇಳುವ ಅಧಿಕಾರ ಆತನಿಗೂ. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡಬೇಕು. ಈಗ ಕೇಳಿರಿ, ಅಪ್ರತಿಮ ವೀರಭಟದಿಂದ ಕೂಡಿದ ಅಕ್ಷೋಣಿ ಸೈನ್ಯ ನಾನು ಈ ಬೆರಳಲ್ಲಿ ಯಾವುದೇ ಮಾಡ್ತಾ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ನಿರಸ್ತ್ರನು ನಿರಾಯುಧನಾದ ಈತನಿಂದ ಪ್ರಯೋಜನವೇ? ಕಷ್ಟ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾವುದು ಮೋಕ್ಷಣಿ ಸೈತವೇ ನಮ್ಮ ಪಕ್ಷ ವಹಿಸಲಿ. ಬಲ ಶಿವನ ಬಲ ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಅನಿಸಿಕೊಂಡೆ ಅದೇ ಸೈನ್ಯಕ್ಕೆ ಆಜ್ಞೆ ಮಾಡಿದರು. ಭಕ್ತನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸ ನಾನರಿಯದಂತೂ ವಾರಿಸಿದೆಯಾ? ಬೈರೇ ಇದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ ಬೈರೇ ಇದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಚಂದ್ರೋಡೋಹರಣ್ಯ ಕೋಳಿಯರಿದೆ ಋತುಕೊಂಡವ ಪ್ರಚಂಡ ವೃದ್ಧ ಶಿವನಾದ ಧರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜಧರ್ಮಗಂಗ ಸಹಿಸಲಾರ ರಣದೋಳ್ ಮೋದಗಳನ್ನು ಧರಿಸಲಿದೆ. ರಣದೋಳ್ ಮೋದಗಳನ್ನು ಧರಿಸಲಿದೆ. ಪಾಂಡವರನೆಂದು ಬಾಳಿದೆಯೋ ನೋಡು ನಿನ್ನ ಮಂದ ಪ್ರತಿಕೂಲ ಅವತಾರ ಪುರುಷ ಮುಕುಂದ. ಸಹೋದರರಾದ ಭೀಮಾರ್ಜುನರೇ, ಪರಮಾತ್ಮನ ಕೃಪೆಯಿಂದಲೂ ನಿಮ್ಮೆಲ್ಲರ ಬೆಂಬಲದಿಂದಲೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡಿದೆ. ಇನ್ನು ನಮಗೆ ಸಲ್ಲಬೇಕಾದ ರಾಜ್ಯವನ್ನು ಶಾಂತಿ ಸಮಾಧಾನದಿಂದ ಪಡೆಯಬೇಕೆಂಬುದೇ ನನ್ನ ಇದಕ್ಕೆ ನಿಮ್ಮಿಬ್ಬರ ಅಭಿಮತ. ಅಣ್ಣ ಧರ್ಮಾನಂದರ, ಸಮಸ್ತ ಮಾತಾನುಭವಗಳ ನಿಮಗೆ ಪ್ರತ್ಯುತ್ತರವಾಗಿ ನುಡಿಯುತ್ತಿದ್ದೇನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲ ಕಲ್ಲೋಲವಾದ ನಮ್ಮ ಸ್ಥೈರ್ಯವು ಗುಪ್ತ ಪರೀಕ್ಷೆಗೆ ಸವಾಲಾಗಿದೆ. ಬಾಲ್ಯದಿಂದಲೂ ಬಹು ಕ್ಲೇಶವನ್ನುಂಟು ಮಾಡಿದ್ದ ಆ ಕೌರವನಿಗೆ ಏಡಿಗಳಂತೆ ಕುಳಿತುಕೊಂಡಿರಲು ಸಾಧ್ಯವಿಲ್ಲ. ರಣಪ್ರಚಂಡ ಮಾತಾಡುವ ಧಿಕ್ಕರಿಸುವಂತ ಭಗವಂತರು ಕೈಗಟ್ಟಿ ಕುಳಿತಿಲ್ಲ. ನನ್ನದೇ ಸರ್ವಾಧಿಕಾರಿ ಎಂದು ಬೆಳೆಸಿರುವ ಆ ದ್ರೋಹಿನಿ ಕಂಡು ಗಂಡ ಮಂಡಲವಾಗುತ್ತಿರುವುದು ನನ್ನ ದೇಹ. ನೋಗಂಡ ಪರಾಕ್ರಮ, ವಿಕ್ರಮ ಸಾಮರ್ಥ್ಯ ಗಳಿಸಿದ ಈ ಪಂಚ ಪಾಂಡವರು ಜಲದಂಗದಲ್ಲಿ ಕಾಲಿಟ್ಟು ಅಸಮರ್ಥರಾಗುವಂದರೆ ವಿರೋಧಿಗಳ ನಿರ್ನಾಮದ ಕಾರ್ಯವು ಸಾಧಿಸದೆ ಕೈ ಬಿಡುವುದಿಲ್ಲ. ಈ ಕಲಿ ಭೀಮನ ಶೌರ್ಯ, ಧೈರ್ಯ, ಪೌರುಷ ಪ್ರತಾಪಗಳ ಅವತಾರವೇ ಗುರುಕುಲದ ಮೃತ್ಯು. ಇದನ್ನು ಸಹಿಸಲಾರೆ. ಶತ್ರು ಪೂರಕ ಶತಸಿದ್ಧ ಅಗ್ರಜ, ಇದಕ್ಕೆ ನಿನ್ನಭಿಪ್ರಾಯವನ್ನು ತಿಳಿಸು. ಅಣ್ಣ ಧರ್ಮನಂದನ, ಧರ್ಮ ಮಾರ್ಗದ ಪ್ರಕಾರ ತಮ್ಮ ಆಜ್ಞೆಗೆ ಮುಕ್ತವಾಗಿ ನುಡಿದೆಂದು ಭಾವಿಸಬೇಡಿ. ತಮ್ಮ ವಾಕ್ಯ ಪಾಲನೆ ನಮಗೆ ಮುಖ್ಯ ಧರ್ಮ ಆದರೂ ಭೀಮಸೇನನ ಉನ್ನತವೇ ನನ್ನ ಅಭಿಮತ. ಇದರ ಮೇಲೆ ತಮ್ಮ ಚಿತ್ತ. ಸಹೋದರರಾದ ಭೀಮಾರ್ಜುನರೇ, ನಿಮ್ಮಿರುವರ ಅಭಿಪ್ರಾಯವು ಸಂಬಂಧಿಸಿದೆಂದೇ ಭಾವಿಸುವುದು. ಆದರೆ ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯವನ್ನು ಆಲೋಚಿಸಿ. ಮುಕುಂದ, ಶಾಂತಿ ಸಮಾಧಾನದಲ್ಲಿ. ಕೃಷ್ಣ, ಶಾಂತಿ ಶಾಂತಿ ಶಾಂತಿ.
ಹುಚ್ಚುತರದ ಕ್ರಾಂತಿ ಕಿತ್ತಗೇಳು ತಿಟ್ಟತನದ ಅಟ್ಟಾಸವನ್ನು ಮಟ್ಟ ಹಾಕಿ ಷಂಡತನದ ಬಂಡರನ್ನು ತೊಡೆದು ಅಡ್ಡಗಟ್ಟಿದವರು ಮುಷ್ಟಿ ಮಾರ್ಗದಲ್ಲೇ ಭೂಷಣಗೊಳಿಸಿದ ಈ ಪಾಂಡವರು ದಾಯಾದಿಗಳ ಶತಕಿನ್ನ ಭಿನ್ನ ಬೇರೆ ಮಾಡುವ ಈ ಲೋಕ ಭೀಮನ ಹೃದಯದ ಕೈಚಲಕವು ನೋಡಿದವರೇ ಬೆದರಿದು ನಿಂತಲ್ಲಿಯೇ ಕಾಣುವರು. ಅದರಿಂದಾಗಿ ಕೆರಳಿಕೆಯನ್ನು ಅನ್ನುತ್ತಿರುವ ಮುಂದೆ ಸಲ್ಲದ ಮಾತುಗಳು ಅಸಂಭವ. ಪಾಂಡವರದ ಮಾನಾಭಿಮಾನಗಳು ಮಣ್ಣು ಪಾಲಾಗುವ ಮುನ್ನ ಭಯಂಕರ ಯುದ್ಧ ಕೌರವರ ಮಣ್ಣ ಮಂಡಗಳನ್ನು ಮರೆಯುವ ಮುನ್ನ ರೋಗಂದ ಸಿಂಹಬಲ ಭೀಮ ನಮ್ಮದೇ ವಿಜಯ ನಾಡಿನ ಪ್ರಣಯ. ವೃದ್ಧ ದೇವತೆಗೆ ತುತ್ತಾದ ನರಕಗಳನ್ನು ಊಟಿಡುವ ಪ್ರೇತವು ನನ್ನ ಸತದೇಹಗಳನ್ನು ಊತಿಟ್ಟಿರುವ ಪವಿತ್ರವು ಇಂದು ನನ್ನ ನೆನಪಿನ ಕಾಣಿಕೆಯಾಗಿ ಸಲ್ಲಿಸಲಾಗುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸುವುದರಲ್ಲಿ ಸೌಫಲನಾಶಕನೇ ಹನ್ನೊಂದು ಸಹೋದರನ ಸಮ್ಮುಖದಲ್ಲಿ ದುರ್ಯೋಧನ ಅಂಶವನ್ನು ನಿರ್ನಾಮ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲ, ಏನಾಯಿತು ನಿನ್ನ ಪ್ರತಿಜ್ಞೆ? ಆತ್ಮಾಸನಗಳನ್ನು ಮಾತ್ರ ಎತ್ತಿರುವ ಹೇಗೆ ಹೇಗೆ ಪೂರ್ವ ಕಂಠದ ಸಖ್ಯಕ್ಕೆ ಕಾಲೆಯನ್ನೇ ಪ್ರಸವದಲ್ಲಿ ಎತ್ತಿರುವ ಅಖಂಡ ಭಾರತ
ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ಶ್ರೀಯುತ್ತಿರುವುದು. ನೀನು ನನ್ನ ಹತಭಾಗ್ಯ ಸಹೋದರಿಗೆ ನೀಡುತ್ತಿದ್ದ ದಿನಕ್ಕೊಂದು ಹಿಡಿಯಲ್ಲ, ಒಂದು ಒಳದ ನೀರು ಅದನ್ನೆಲ್ಲ ಅವರು ನನಗೆ ನೀಡಿ ನನ್ನ ಮಗನ ಉಸಿರು ಬತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ತೀರಿಸಲೆಂದೇ ನನ್ನೊಬ್ಬನನ್ನು ಬದುಕಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಉಪವಾಸದಿಂದ ಹೊರಹೊಮ್ಮಿದರು. ಆ ದಾರುಣ ದೃಶ್ಯವು ನನ್ನ ಉಡುಗೊರೆಯಿಂದ ಅಳಿಯದೆ ಉಳಿದು ನಿರಂತರ ಕುಟುಂಬದ ಪ್ರಳಯಾಂತಿ ಪಾಳೆಯಿಂದ ನೊಂದು ಬೆಂದು ಜಾಗೃತರಾಗಿದ್ದರೆ ಸರ್, ಈ ದಿನ ಕನ್ನಡ KPTCLನಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕನ್ನಡ ಸಂಘದ ವತಿಯಿಂದ ಒಂದು ಕುರುಕ್ಷೇತ್ರ ಅನ್ನೋ ನಾಟಕನ ನಮ್ಮ KPTCL ಕನ್ನಡ ಸಂಘದ ಕಲಾವಿದರೇ ಸೇರಿ ಮಾಡ್ತಾ ಇರೋದು. ವಿಶೇಷವಾಗಿ ಮಹಿಳಾ ಅಧಿಕಾರಿಗಳೇ ಮಹಿಳೆ ಪಾತ್ರಗಳು ಮಾಡ್ತಾ ಇರೋದು ಒಂದು ವಿಶೇಷ ಇದು. ಎಲ್ಲ ಕುರುಕ್ಷೇತ್ರ ನಾಟಕನ ತುಂಬ ಎಲ್ಲ ಪಾತ್ರಧಾರಿಗಳು 15 ದಿನದಿಂದ ನಿರಂತರವಾಗಿ ಮುನ್ರಾಜು ಅನ್ನೋ ಮಾಸ್ಟ್ರಿಂದ ಪ್ರಾಕ್ಟೀಸ್ ತಗೊಂಡು ಈ ದಿನ ಮಾಡ್ತಾಯಿದ್ದೀವಿ. ಇದಕ್ಕೆ KPTCL ಕನ್ನಡ ಸಂಘದ ಭಾಳ ಅಪಾರವಾದ ಪ್ರೋತ್ಸಾಹ ಕೊಟ್ಟು ನಮಗೆ ಇಲ್ಲೇ ನೀವೇ ಮಾಡಿ ಅಂತೇಳಿ ನಮ್ಮ ಆಡಿಟೋರಿಯಲ್ ಬೇರೆ ಕ್ಷೇತ್ರದ ಯಾರ್ದು ಕರೀದಲ್ಲೇ ಕನ್ನಡ ಸಂಘದ ಅಧಿಕಾರಿಗಳು ನೌಕರರಿಂದಲೇ ಮಾಡಿ ಅಂತೇಳಿ ಮಾಡಿಸಿ ನಮಗೆ ಒಂದು ಹೆಮ್ಮೆಯಿಂದ ನಮಗೆ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಅವರು KPTCLಗೆ ಮತ್ತು ಕನ್ನಡ ಸಂಘಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಕನ್ನಡ ಸಂಘದ ಕಾರ್ಯದರ್ಶಿ ಗೋವಿಂದ ಸ್ವಾಮಿ ಅವರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಮುನ್ರಾಜು ಅಂತ ನಮ್ಮ ನಾಟಕದ ನಿರ್ದೇಶಕರು ಅವರು ಸಹ ನಮಗೆ ಸಹಕಾರ ನೀಡಿ ಎಲ್ಲ ಪಾತ್ರಧಾರಿಗಳನ್ನು ಒಳ್ಳೆ ಹುರಿದುಂಬಿಸಿ ಅಭ್ಯಾಸ ಮಾಡಿ ಇವತ್ತಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಅರ್ಜುನನ ಪಾತ್ರನ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮಗೂ ಒಂದು 15 ದಿನದಿಂದ ನಿರಂತರವಾಗಿ ಪ್ರಾಕ್ಟೀಸ್ ಇತ್ತು. ಒಂದು 2 ದಿನ ಮುಂಚೆ ಗಜ್ ಪೂಜೆ ಅಂತ ಮಾಡಿದ್ದು ರಿಹರ್ಸಲ್ಲು. ಈ ದಿನ ನಾಟಕ ಮಾಡಿದ್ದೀವಿ. ಅದು ಸಂಪೂರ್ಣವಾಗಿ ನಾಟಕ ಮಾಡೋಕ್ಕಾಗಲ್ಲ. ಕೆಲವು ದೃಶ್ಯಗಳನ್ನೆಲ್ಲ ಕಟ್ ಮಾಡಿ ಇವತ್ತು ಸೀಮಿತ ಅವಧಿಯಲ್ಲಿ ನಮ್ಮ
ನಿರ್ದೇಶಕರು ಎಲ್ಲ KPTCL ನಿರ್ದೇಶಕರು ಎಲ್ಲರೂ ಇಲ್ಲಿ ಅತಿಥಿಯಾಗಿ ಭಾಗವಹಿಸಿ ನಮಗೆಲ್ಲ ಸಹಕಾರ ಕೊಟ್ಟರು. ಅವರ ಅವಧಿನೂ ನಾವು ಗಮನಿಸ್ಕೊಂಡು ನಾವು ಈ ನಾಟಕನ ಈ ಆಡಿಟೋರಿಯಮಲ್ಲಿ ಮಾಡಿದ್ದೀವಿ. ಅದಕ್ಕಾಗಿ ಇಡೀ KPTCL ಮತ್ತು ಎಲ್ಲ ನೌಕರರಿಗೂ ಅಧಿಕಾರಿಗಳು ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾವು ಅದನ್ನು ನಿರಂತರವಾಗಿ ಮಧ್ಯಾಹ್ನ ಊಟದ ಟೈಮು ಮತ್ತು 5:15 ಆದಮೇಲೆ 1 ಅವರ್ ಎಕ್ಸ್ಟ್ರಾ ತೊಗೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೋ. ಒಂದೊಂದು ದಿನ 6-7 ಗಂಟೆ ಆಗ್ತಾಯಿತ್ತು. ಲೇಡೀಸ್ಗಳು ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ತುಂಬ ಅವ್ರ ಉತ್ಸಾಹ ನೋಡಿ ನಮಗೆ ಖುಷಿ ಆಯಿತು. ಹೊರಗಡೆ ಯಾರು ಕರೀಲೇ ಇಲ್ಲ. ಲೇಡೀಸ್ ಮಹಿಳಾ ಪಾತ್ರಧಾರಿಗೆಲ್ಲ KBಲಿರೋರೇ ಮಾಡಿದ್ದಾರೆ. ಅದೊಂದು ಸಂತೋಷದ ವಿಚಾರ. ಇದು 2ನೇ ಸಲ ಮಾಡಿದ್ದೀವಿ. ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ. ಅದು ಕೆಲವು ಮೈಕ್ ಸಮಸ್ಯೆ ಇರುತ್ತೆ, ಲೈಟಿಂಗ್ ಸಮಸ್ಯೆ, ಅದರಿಂದ ಅನುಸರಿಸ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಅದು ಅವರ ಪ್ರೋತ್ಸಾಹನೇ ನಮಗೆ ಒಂಥರ ಶ್ರೀರಕ್ಷೆ ಆಗಿತ್ತು. ಇವತ್ತು ತುಂಬ ವಿಜೃಂಭಿಸ್ತಾರೆ ನಮಗೆ ಕಾವೇರಿ ಭವನ ಎಲ್ಲರೂ ತುಂಬ ಚೆನ್ನಾಗಿ ಮೂಡಿ ಬಂತು ಇವತ್ತು ನಾಟಕ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಕಾವೇರಿ ಭವನ KPTCLಲ್ಲಿ ಸಹಾಯಕನಾಗಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಈ ರಂಗಭೂಮಿ ರಂಗಕಲೆ ಅನ್ನೋದು ಒಂಥರ ಹುಚ್ಚು ಇತ್ತು. ಮುಂಚೆಯಿಂದನೂ ಪಾತ್ರಗಳನ್ನ ಅಭಿನಯಿಸಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ತುಂಬ ಆಲೋಚನೆ ಇತ್ತು. ಅದನ್ನು ನಮ್ಮ ಕವಿಪ್ರಾಣಿನಿಯವರು ನೆರವು ಮಾಡಿಕೊಟ್ಟು ಕಳೆದ ವರ್ಷ ಹಿಂದಿನ ವರ್ಷದಿಂದ ನಾವು ಇದನ್ನು ಒಂದು ಸಕ್ರಿಯವಾಗಿ ತಗೊಂಡು ಬಂದಿದ್ದೀವಿ. ಇದು 2ನೇ ವರ್ಷ ನಾನು ಮಾಡ್ತಾ ಇರೋದು. ಪೌರಾಣಿಕ ನಾಟಕ ಮಾಡುವುದು ಅಷ್ಟು ಸುಲಭ ಅಲ್ಲ. ನಾವು ಅಂದ್ಕೊಂಡಿರೋ ಥರ ಸಾಮಾಜಿಕ ನಾಟಕಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಇದೊಂದು ಅವಕಾಶ ಕೊಟ್ಟಿರೋ KPTCLಗೆ ನಾನು ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಅರ್ಪಿತಾ. ನಾನು KPTCLಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ಜಾಯ್ನ್ ಆಗಿ ಜಸ್ಟ್ 1 ಇಯರ್ ಆಗಿದೆ ಅಷ್ಟೇ. ಯಾವ ಥರನೂ ಸ್ಟೇಜ್ ಪರ್ಫಾರ್ಮೆನ್ಸ್ ನಾನು ಇದುವರೆಗೆ ತುಂಬಾ ಕೊಟ್ಟಿದ್ದೀನಿ. ಬಟ್ ಪೌರಾಣಿಕ ನಾಟಕಗಳು ಈ ನಡುವೆ ಆಗದೆ ತುಂಬಾ ಕಡಿಮೆ ಆಗಿದೆ. ಹಳ್ಳಿ ಕಡೆ ಎಲ್ಲೋ 1-2 ಯಾವುದಾದ್ರೂ ಪರ್ಫಾರ್ಮೆನ್ಸ್ ನೋಡ್ಬೋದು. ಬಟ್ KPTCLಲ್ಲಿ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿದ್ದು ನಮಗೆ ತುಂಬಾ ಖುಷಿ ವಿಷಯ. ಅದರಲ್ಲೂ ಈ ಸತಿ ನಮ್ಮ KPTCL ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ನಾಟಕನ ಮಾಡಿದ್ವಿ. ಯೂಶಲಿ ಎಲ್ಲರೂ ಹೊರಗಡೆಯಿಂದನೇ ಹುಡುಗಿಯರನ್ನ ಕರೆಸ್ತಾರೆ, ಹುಡುಗರಿಗೆ ಎಲ್ಲರೂ ಇಲ್ಲೇ ಅಪಾರ್ಚುನಿಟೀಸ್ ಕೊಡ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಹುಡುಗಿಯರು ಕೂಡ ಅವ್ರದ್ದೇ ಆಫೀಸಲ್ಲಿ ವರ್ಕ್ ಮಾಡೋ ಅಂಥವ್ರಿಗೆ ಅಪಾರ್ಚುನಿಟಿ ಕೊಟ್ಟಿರೋದು ತುಂಬಾ ಇಟ್ ಈಸ್ ಸ್ಪೆಷಲ್ ಫಾರ್ ಅಸ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ KPTCL ಫಾರ್ ದಿ ವಂಡರ್ಫುಲ್ ಅಪಾರ್ಚುನಿಟಿ. ನನ್ನ ತಾತ, ನನ್ನ ಅಪ್ಪ, ನನ್ನ ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಮಾಡ್ತಾಯಿದ್ರು. ಬಟ್ ನಮಗೆ ಈ ಥರ ಅವಕಾಶಗಳು ಸಿಗ್ತಿರ್ಲಿಲ್ಲ. ಸಾಮಾಜಿಕ ನಾಟಕ ಎಲ್ಲ ಕಡೆನೂ ಸಿಕ್ಕತ್ತೆ, ಬೀದಿ ನಾಟಕ ಆ ಥರ ಎಲ್ಲ ಸಿಕ್ಕತ್ತೆ. ಬಟ್ ಈ ಥರ ಒಂದು ಹಿಸ್ಟಾರಿಕಲ್ ಹೇಳ್ಕೊಡೋರು ಕೂಡ ತುಂಬಾ ಕಡಿಮೆ ಇದ್ದಾರೆ. ನಮಗೆ ನಮ್ಮದು ಅದೃಷ್ಟ ಅನಿಸುತ್ತೆ. ನಮಗೆ ಒಳ್ಳೆ ಮಾಸ್ಟರ್ ಸಿಕ್ಕಿದ್ರು. ಮತ್ತು ನಮ್ಮದೊಂದು ತಂಡನೂ ಇಲ್ಲೇ ನಮ್ಮದೇ ಆಫೀಸಲ್ಲಿ ಆಗಿದೆ. ಸೊ ಸಖಿಯಿಂದ ಹಿಡಿದು ಒಂದು ಕೃಷ್ಣನ್ ತನಕನೂ ಪ್ರತಿಯೊಬ್ಬರು ಪಾರ್ಟನ್ನು ಎಲ್ಲರೂ ನಮ್ಮ ಆಫೀಸವರೇ ಮಾಡಿರೋದು ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಪ್ರಿಪ್ರೇಷನ್ಸ್ ಹೇಳಬೇಕಂದ್ರೆ ತುಂಬಾ ಕಷ್ಟ ಆಯಿತು. ಇಟ್ಸ್ ನಾಟ್ ಲೈಕ್ ಎನಿ ಅದರ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ಯಾಕಂದರೆ ಇದು ಒಂದು ನಮಗೆ ಬೇಸೇ ಇರೋದಿಲ್ಲ. ಸ್ಕೂಲು ಕಾಲೇಜುಗಳು ಕೂಡ ಇದನ್ನು ಯಾರೂ ಹೇಳ್ಕೊಡೋದಿಲ್ಲ. ನಾರ್ಮಲಾಗಿ ಸಾಮಾಜಿಕ ನಾಟಕ ಹೇಳ್ಕೊಡ್ತಾರೆ. ಬಟ್ ಪೌರಾಣಿಕಕ್ಕೆ ತಾಳಜ್ಞಾನ ಇರಬೇಕಾಗತ್ತೆ, ಶ್ರುತಿ ಗೊತ್ತಿರಬೇಕಾಗತ್ತೆ, ಸಂಗೀತ ಗೊತ್ತಿರಬೇಕಿರುತ್ತೆ. ಕೆಲವೊಂದು ಸತಿ ನಂತರ ರುಕ್ಮಿಣಿನೋ ಉತ್ತರ ಪಾಠ ಮಾಡಬೇಕಾದ್ರೆ ಅವರಿಗೆ ಡಾನ್ಸ್ ಕೂಡ ಬರಬೇಕಾಗತ್ತೆ. ಪ್ಲಸ್ ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್ ತುಂಬಾ ಕಷ್ಟ ಇತ್ತು. ಬಟ್ ಆಫೀಸ್ ಮಾರ್ನಿಂಗ್ ಟು ಈವ್ನಿಂಗ್ 6 ತನಕ ಏನು ಆಫೀಸ್ ಇರ್ತಿತ್ತು, ಆಫೀಸ್ ಅವರ್ಸಲ್ಲಿ ಕೆಲಸ ಮಾಡಿ ನೆಕ್ಸ್ಟ್ ಅದಾದಮೇಲೆ 6 to 7, 8, 9 ಆ ಥರ ಬಂದು ಪ್ರಾಕ್ಟೀಸ್ ಮಾಡ್ತಿದ್ವಿ. ಎಲ್ರದ್ದು ಡಿಟರ್ಮಿನೇಷನ್, ಡೆಡಿಕೇಶನ್ ವಾಸ್ ವಂಡರ್ಫುಲ್. ಸೊ ಡ್ರಾಮಾ ಇನ್ನೂ ಆಗ್ತಿದೆ. ಸೊ ಸಕ್ಸಸ್ಫುಲ್ ಆಗೋಕ್ಕೆ ಅದೇ ಮೇನ್ ಡೆಡಿಕೇಶನ್ ಕಾರಣ ಅಂತ ಅನಿಸುತ್ತೆ ನನಗೆ. ರಜಾ ಅಂತ ಏನೂ ತಗೊಂಡಿಲ್ಲ ನಾವು ಬಿಡು ಅಂದರೆ ಅದೇ ಮಾರ್ನಿಂಗ್ ಟು ಈವ್ನಿಂಗ್ ಆಫೀಸ್ ಅವರ್ಸಲ್ಲಿ ಕೆಲಸ ಮಾಡಿ ಮುಗಿಸಿ ಅದಾದಮೇಲೆ ನಮ್ಗಳದ್ದೇ ಇಂಟ್ರೆಸ್ಟ್, ಯಾರ್ಯಾರಿಗೆ ಇಂಟ್ರೆಸ್ಟ್ ಇತ್ತು ನಾವು ಎಲ್ಲರೂ ಸೇರಿ ಬಂದು ಆಫೀಸ್ ಅವರ್ಸ್ ಆದಮೇಲೆ 1 hour 2 hours ಹಂಗೆ ಡೈಲಿ ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ 1 month ಪ್ರಾಕ್ಟೀಸ್ ಮಾಡಿದ್ವಿ.
ಹೌದು, ಥ್ಯಾಂಕ್ ಯು ಸೋ ಮಚ್. ವ್ಯೂವರ್ಸ್ ಇಲ್ದಲೆ ಅಫ್ಕೋರ್ಸ್ ಏನೂ ಆಗೋದಿಲ್ಲ. ಸೊ ಬಂದಿರೋರಿಗೆಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಏನು ಮಾಡಿದ್ದೀವಿ ಫಸ್ಟ್ ಟೈಮ್ ನಾವು ಮಾಡಿರೋದು, ಆ್ಯಕ್ಚುಲಿ ಮಾಡಿರೋದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ತುಂಬ ಖುಷಿ ಅನಿಸ್ತಿದೆ. ದಿಸ್ ಇಸ್ ಕೈಂಡ್ ಆಫ್ ಮೋಟಿವೇಶನ್ ಟು ಅಸ್ ಟು ಡೂ ಮಚ್ ಮೋರ್. ಆ್ಯಂಡ್ ನಮ್ಮ ಕಲ್ಚರ್ ಏನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಈ ಥರ ಒಂದು ಅಪಾರ್ಚುನಿಟಿ ಎಲ್ಲ ಕಡೆನೂ, ಜಸ್ಟ್ ನಾಟ್ ಅನ್ ಆಫೀಸ್ ಆರ್ ಸಮಥಿಂಗ್, ಸ್ಕೂಲಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಎಲ್ಲ ಕಡೆನೂ ಇದು ಎಲ್ಲ ಆಫೀಸಸಲ್ಲೂ ಇದಾಗಬೇಕು. ಒನ್ ಮೋರ್ ಥಿಂಗ್ ಏನು ಅಂತಂದರೆ, ನಾವೇನೋ ಗೌರ್ಮೆಂಟ್ ಆಫೀಸಲ್ಲಿ ಇರ್ತೀವಿ, ಕನ್ನಡ ಯೂಸ್ ಮಾಡ್ತೀವಿ, ನಾವು ಮಾಡ್ತಿರ್ತೀವಿ. ಬಟ್ IT ಕಂಪ್ನಿಯಲ್ಲಿ ಕನ್ನಡದವರೇ ಇದನ್ನು, ಕನ್ನಡ ಮ್ಯಾನೇಜರ್ಸು ಇದನ್ನು, ಬೇರೆಯಿಂದ ಬರ್ತಾರೆ, ಓಕೆ ಕೆಲಸ ಮಾಡುವ, ಇಂಗ್ಲೀಷ್ ಇಸ್ ವೆರಿ ಎಸೆನ್ಷಿಯಲ್, ಲೈಕ್ ಫೈನ್ ಲೆಟ್ಸ್ ಯೂಸ್ ಇಟ್. ಬಟ್ ಅಟ್ಲೀಸ್ಟ್ ನವೆಂಬರ್ ಡಿಸೆಂಬರ್ ಮಂತ್ ಯಾವಾಗ ಬರುತ್ತೆ ಅವಾಗ ನಮ್ಮ ಕನ್ನಡತನ ಉಳ್ಸೋಕ್ಕೆ ಬೆಳ್ಸೋಕ್ಕೆ ಎಲ್ಲ ಥರ ಇಂಗ್ಲೀಷ್ ಆ್ಯಕ್ಟ್ ಮಾಡ್ತೀವಿ, ಶೇಕ್ಸ್ಪಿಯರ್ಸ್ ಆ್ಯಕ್ಟ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ನಮ್ಮದು ಕಲ್ಚರಲ್ಲಿ ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ರಾಮಾಯಣ ಮಹಾಭಾರತದಿಂದನೇ ಸಿಕ್ಕೋಗ್ಬಿಡತ್ತೆ. ಅದಕ್ಕೆ ಬೇಕು ಅಂತ ಬೇರೆ ಏನೋ ನೋಡೋ ಅವಶ್ಯಕತೆ ಇಲ್ಲ. ಸೊ IT ಕಂಪ್ನಿಯಲ್ಲಾಗಿರ್ಬೋದು, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇದ್ದಾರೆ ಅಂದಮೇಲೆ ಯಾರನ್ನೂ ಹೊರತುಪಡಿಸೋಕ್ಕಾಗದೇ ಇಲ್ಲ, ಎಲ್ಲರನ್ನೂ ಸೇರಿಸಿನೇ ಪ್ರತಿಯೊಂದು ಕಡೆನೂ ಈ ಥರ ಕಲೆನ ಉಳಿಸಿ ಬೆಳೆಸ್ಬೇಕಂತ ನಾನು ಕೇಳ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಸುಜಾತ ಅಂತ. ನಾನು KPTCLನಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. 30 ವರ್ಷ ಸರ್ವಿಸ್ ಆಗಿದೆ. ನಮ್ಮಲ್ಲಿ ಮಹಿಳಾ ದಿನಾಚರಣೆಗೆ ನಾವು ಯೂಶಲಿ ಎಲ್ಲ ಡ್ರಾಮಾ ಅದೆಲ್ಲ ಮಾಡ್ತಾಯಿದ್ವಿ. ಕನ್ನಡ ಸಂಘಕ್ಕೆ ತುಂಬಾ ನಮ್ಮ ಸಂಸ್ಥೆಯಿಂದ ತುಂಬ ಪ್ರೋತ್ಸಾಹ ಸಿಕ್ಕತ್ತೆ. ಅದರಲ್ಲಿ ಈ ಸಲ ನಮ್ಮದು ವಿಶೇಷ ಏನಂದರೆ ಕುರುಕ್ಷೇತ್ರ ಅನ್ನೋ ಒಂದು ಡ್ರಾಮಾ ಮಾಡ್ತಾಯಿದ್ದೀವಿ. ಅದರಲ್ಲಿ ಮಹಿಳೆ ಪಾತ್ರಧಾರಿಗಳೆಲ್ಲರೂ, ಸ್ತ್ರೀ ಪಾತ್ರಧಾರಿಗಳೆಲ್ಲರೂ ನಮ್ಮ ಕವಿಪ್ರನೀನಿ ಮಹಿಳೆಯರೇ ಮಾಡ್ತಾ ಇರೋದು ಒಂದು ದೊಡ್ಡ ವಿಶೇಷ. ನನಗಂತೂ ಅದರಲ್ಲೂ ಕುಂತಿ ಪಾತ್ರ ಸಿಕ್ಕಿದೆ. ನಾನು ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಕರ್ಣ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ತುಂಬ ಪೆಥೆಟಿಕ್, ವೆರಿ ವೆರಿ ಅನ್ಲಕ್ಕಿ ಫಿಲೋ. ಅವನ ತಾಯಿಯಾಗಿ ಅವನಿಗೆ ನಾನು ನಿನ್ನ ತಾಯಿ ಅಂತ ಹೇಳೋ ಅಂಥದ್ದು ಅದು ನನ್ನ ಸೌಭಾಗ್ಯನೋ ದೌರ್ಭಾಗ್ಯನೋ ಗೊತ್ತಿಲ್ಲ. ಬಟ್ ರಿಯಲಿ ನನಗೆ ಫಸ್ಟ್ ನೀವು ಈ ಕುಂತಿ ಪಾತ್ರ ಮಾಡ್ತೀರಾ ಅಂದಾಗ ನನಗೆ ಒಂಥರಕ್ಕೆ ಅಷ್ಟು ಯೋಗ್ಯತೆ ನಮಗೆ ಇದೆಯಾ, ಎಂಥ ಮಹಾತಾಯಿ, ಪಾಂಡವರನ್ನು ಅಷ್ಟು ಚೆನ್ನಾಗಿ ಬೆಳೆಸ್ತವಳು ಅಷ್ಟು ಕಷ್ಟದಲ್ಲಿ ಅಂತೆಲ್ಲ ಅನಿಸ್ತು. ಬಟ್ ಡೈಲಾಗ್ಸ್ ನೋಡ್ತಾ ಮಾಡ್ತಾ ನನ್ನ ಜೊತೆಗಿದ್ದವರು, ನಮ್ಮ ಹಾರ್ಮೋನಿಯಂ ಮಾಸ್ಟ್ರು ಮುನ್ರಾಜು ಸರ್, ಪ್ರತಿಯೊಬ್ಬರೂ ಎಷ್ಟು ಚೆನ್ನಾಗಿ ನಮಗೆ ಒಂಥರ ಧೈರ್ಯ ಕೊಟ್ಟು ಪ್ರೋತ್ಸಾಹ ಕೊಟ್ಟರು ಅಂದರೆ ಹಂಗೂ ಹಿಂಗೂ ಇವಾಗ ನೆಕ್ಸ್ಟ್ ಸೀನ್ ನಂದೇ ಇದೆ. ಐ ಆಮ್ ಅಬೌಟ್ ಟು ಗೋ ನೌ. ಸೊ ಹೋಪ್ ಐ. ನನ್ನ ಹೆಸರು ವಿಶ್ವನಾಥ್ ಪ್ರಭು ಅಂತ, ಸೀನಿಯರ್ ಅಸಿಸ್ಟೆಂಟಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ KPTCLನಲ್ಲಿ ಕನ್ನಡ ಸಂಘ ಮತ್ತು KPTCLನ ಮ್ಯಾನೇಜ್ಮೆಂಟ್ ಪರವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮಗೆ ಈಗಿನ ಈ ಗೌರ್ಮೆಂಟ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿಗೆ ಏನೂ ಮಾಡ್ತಾಯಿಲ್ಲ, ಆ ಥರ ಒಂದು ಕೂಗುಗಳು ಕೇಳಿಬರ್ತಾಯಿದೆ. ಆದರೆ ಇಲ್ಲಿ ಯಾವುದೇ ಕಲಾವಿದರಿಲ್ಲದೆ ನಮ್ಮ ನೌಕರರಿಂದನೇ ಒಂದು ಒಳ್ಳೆಯ ಒಂದು ಪೌರಾಣಿಕವಾದ ನಾಟಕ ಕೃಷ್ಣ ಸಂಧಾನ ಅಂತ ಮಾಡಿದ್ದಾರೆ. ಯಾವುದೇ ಕಲಾವಿದರಿಗೂ ಕಮ್ಮಿ ಇಲ್ಲದಂತೆ ಅತ್ಯುತ್ತಮವಾಗಿ ನಾಟಕ ಮಾಡಿದ್ದಾರೆ. ಈ ಹಿಂದೆ ಕೆಲವು ಬಾರಿ ಸ್ಟೇಟ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಪಡೆದಂಥ ಉದಾಹರಣೆಗಳು ಇದೆ. ಹಾಗಾಗಿ ಇಲ್ಲಿನ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಕನ್ನಡ ಮತ್ತು ಸಂಸ್ಕೃತಿನ ಉಳಿಸೋದಕ್ಕೆ KPTCL ಮತ್ತು ಕರ್ನಾಟಕ ಸರ್ಕಾರ ಭಾಳ ಅತ್ಯುತ್ತಮವಾದ ಪ್ರಯತ್ನ ಮಾಡ್ತಾಯಿದೆ. ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಸುಂದರ್ ಅಂತ ದುರ್ಯೋಧನ ಪಾತ್ರ ಮಾಡಿದ್ರೆ ನಮ್ಮ ಕನ್ನಡ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು. ಇದಕ್ಕೆ ನಾವು ಒಂದು ತಿಂಗಳಿಂದ ಅಭ್ಯಾಸ ಮಾಡಿಕೊಂಡ್ರೆ ಅಂದರೆ ನಮಗೆ ಮಾಸ್ಟ್ರು ಮುನ್ರಾಜ್ ಸಾರು ತುಂಬ ಚೆನ್ನಾಗಿ ಒಳ್ಳೆ ಕೋಆಪ್ರೇಟ್ ಕೊಟ್ಟು, ಹಾರ್ಮೋನಿ ಮಾಸ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾವು ಪೌರಾಣಿಕ ನಾಟಕ ಈ ಒಂದು ನಮ್ಮ ಕನ್ನಡ ಸಂಘದಿಂದ ಆಯೋಜಿಸ್ತಾ ಇದ್ದೀವಿ ಅಂತ ನನ್ನನ್ನು ಕೇಳಿಕೊಂಡ್ರು. ಆವಾಗ ದುರ್ಯೋಧನ ಈಗ ಆಲ್ರೆಡಿ ನಾನು ಒಂದು 2-3 ಸರಿ ನಾಟಕ ಮಾಡಿದ್ದೆ. ಅದರಿಂದ ಈಗ ಈ ದುರ್ಯೋಧನ ಪಾತ್ರ ಮಾಡೋಕ್ಕೆ ಒಪ್ಪಿಕೊಂಡೆ. ಇದನ್ನು ತುಂಬ ಹಾಗೆ ಇವಾಗಿನ ನಮ್ಮ ಒಂದು ಗೌರ್ಮೆಂಟು ಈಗಿನ ಸರ್ಕಾರ ಏನಿದೆ ಅದನ್ನು ಸಹ ಈ ಒಂದು ಪೌರಾಣಿಕ ನಾಟಕ ಕಲೆ ನೆಲೆ ಉಳಿಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದಕ್ಕೂ ನಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಪರಮೇಶ್ವರ್ ಅಂತ. ನಾನು KPTCLಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಅದು ಕಾವೇರಿ ಭವನಲ್ಲಿ TCD ವಿಭಾಗದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಮೆಕ್ಯಾನಿಕ್ ಗ್ರೇಡ್ 1 ಆಗಿದ್ದೀನಿ. ನಾನು ಈ ಕನ್ನಡ ಸೇವೆ, ಕಲಾವಿದರ ಸೇವೆ ಹೇಗೆ ಸಲ್ಲಿಸ್ತಾ ಇದ್ದೀನಿ ಅಂದರೆ, ನಮ್ಮ ತಲಾಂತರ
ಥರ ನಮ್ಮ ತಂದೆಯವರು ಮಾಡ್ತಿದ್ರು, ಈಗ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಈಗ ಅವಕಾಶ ಕನ್ನಡ ಸಂಘದಿಂದ ನಮ್ಗೆ ಅವಕಾಶ ಕೊಟ್ಟರು, ಆ ಅವಕಾಶನ ಸದುಪಯೋಗ ಪಡ್ಕೊಂಡಿದ್ದೀನಿ. ನಮ್ಮ ಕಲಾವಿದರು ಅದಕ್ಕೆ ಚಿರಋಣಿಯಾಗಿರ್ತಾರೆ. ಅದೇ ರೀತಿ ನಮ್ಮ ಈ ಸರ್ಕಾರದ ವತಿಯಿಂದ ನಮ್ಮ ಈ ಥರ ಕಲಾವಿದರಿಗೆ ಪ್ರೋತ್ಸಾಹ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಕಲಾವಿದರಿದ್ದೀವಿ, ಎಲ್ಲ ಫಸ್ಟ್ ಟೈಮ್ ಮಾಡಿದ್ದೀವಿ. ಅದಕ್ಕೆ ನಮಗೆಲ್ಲರಿಗೂ ಕನ್ನಡ ಸಂಘದ ವತಿಯಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆಯ್ಕೆ ಮಾಡಿದ್ದಂದರೆ ನಾವು ಫಸ್ಟಿಂದ ಕೃಷ್ಣನ ಪಾತ್ರನೇ ಮಾಡ್ಕೊಂಬಂದಿದ್ದೀನಿ ಒಂದು 6 ಟೈಮು. ಇಲ್ಲೂ ಏನು ಮಾಡಿದ್ರು ನೀವೇ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಹಂಗೆ ಮಾಡ್ಕೊಂಡು ಹೋದೆ. ಇದಾಗಲೇ ಒಂದು 6 ಸರಿ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಈ ಪಾತ್ರ ಕೊಟ್ಟರು, ಅದಕ್ಕೆ ಆ ಪಾತ್ರ ಮಾಡ್ಕೊಂಡು ಹೋದೆ. ಕರ್ನಾಟಕ ಸರ್ಕಾರ ಸರ್ ಈ ಥರ ಅವಕಾಶ ಕೊಡೋದೇ ಹೆಚ್ಚು ಸರ್. ಅಂಥದ್ರಲ್ಲಿ ನಮಗೆ ಸಹಕಾರ ಈ ಥರ ಕೊಟ್ಟಿದ್ದಾರಲ್ಲ ಸರ್, ಅದರಲ್ಲೂ ನಮ್ಮ ಕೆ ಪಿ ಟಿ ಸಿ ಎಲ್ ಕನ್ನಡ ಸಂಘದಿಂದ ನಮಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಅವರು ನಮ್ಮ ಕಲಾವಿದರ ಸಂಘದಿಂದ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಸರ್. ನಾನು ಶ್ರೀಮತಿ ಬೇಬಿ ಸುತ್ತಳೆ, ಉಪಲೇಖನಿ ಯಂತ್ರಣಾಧಿಕಾರಿ, ಟೆಂಡರಿಂಗ್ ಮತ್ತು ಪ್ರೊಕ್ಯೂರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ಕೃಷ್ಣ ಸಂಧಾನ ನಾಟಕದಲ್ಲಿ ನಾನು ಗಾಂಧಾರಿಯ ಪಾತ್ರವನ್ನು ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ನಮಗೆ ನಮ್ಮ ಕೆ ಪಿ ಟಿ ಸಿ ಎಲ್ನವರು ತುಂಬ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಪಾತ್ರಧಾರಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಕಾವೇರಿ ಭವನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಡಿಪಾರ್ಟ್ಮೆಂಟಿಂದ ಇಲ್ಲಿ ನಾಟಕ ಮಾಡಿದ್ದೀವಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಚೆನ್ನಾಗಿ ಬರೋದಕ್ಕೆ ಕಾರಣ ಬಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿರೋ ನಮ್ಮ ಹಿರಿಯ ಅಧಿಕಾರಿಗಳು, ಮತ್ತು ನಾವು ಟ್ರೈನಿಂಗ್ ಆಗೋದಕ್ಕೆ ಮತ್ತು ನಾಟಕ ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಇದರಿಂದ ನಾವು ಚೆನ್ನಾಗಿ ಮಾಡಿರೋ ಥರ ಬಂದಿದೆ, ನಾಟಕ ಬಂದಿದೆ. ಇದು ನಮ್ಮ ಇದೇ ಥರ ಬೆಳೆಸ್ಕೊಂಡೋದ್ರೆ ನಮ್ಮ ಕೆ ಪಿ ಟಿ ಸಿ ಎಲ್ ಅಲ್ಲಿ ಕಲಾವಿದರು ಇನ್ನೂ ಹೆಚ್ಚಾಗ್ತಾರೆ. ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಕೆ ಪಿ ಟಿ ಸಿ ಎಲ್ಲ ಕೇಳ್ಕೊತೀನಿ.